ಇವತ್ತು ನಾವು ಈ ಕಾರ್ಯಕ್ರಮದ ಮುಖಾಂತರ ಇನ್ನೊಂದು ವಿಶೇಷವಾಗಿರ್ತಕ್ಕಂಥ ಮೂಲಿಕೆನ ತಮ್ಮಗಳಿಗೆ ಪರಿಚಯ ಮಾಡ್ಸೋಕ್ಕೆ ಇಲ್ಲಿ ಬಂದಿದ್ದೀವಿ. ಯಾವುದು ಈ ಮೂಲಿಕೆ ಅಂತ ಹೇಳಿದ್ರೆ ಇದೇ ನೋಡಿ, ಚಕ್ರಮುನಿ. ಚಕ್ರಮುನಿ ಇದು ಯಾವ ಮೂಲಿಕೆ ಅಂತ ಹೇಳಿದ್ರೆ ನೀವು ನೋಡ್ಬೋದು, ಇಲ್ಲಿ ಹಣ್ಣು ಕಾಯಿ ಅಂತೆಲ್ಲ ಬಿಟ್ಟಿದೆ. ಚಕ್ರಮುನಿ ನೋಡಿ, ಇದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಎಲ್ಲ ಗಿಡಗಳು ಮೇಲ್ಭಾಗಕ್ಕೆ ಹೂಗಳನ್ನು ಬಿಟ್ಟರೆ ಇದು ಕೆಳಭಾಗಕ್ಕೆ ಹೂಗಳು ಬಿಡ್ತಕ್ಕಂಥದ್ದು. ಇದೇ ಚಕ್ರಮುನಿ. ಇದ್ರ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಏನೆಲ್ಲ ಪ್ರಯೋಗಗಳು ಬರ್ತವೆ, ಏನೆಲ್ಲ ಒಂದು ಉಪಯೋಗಗಳು ಬರುತ್ತೆ ಅಂತ ಹೇಳಿದ್ರೆ, ನಾವಿವತ್ತು ನಮಗೆ ಒಬ್ಬರು ಹೊರದೇಶದಿಂದ ಒಂದು ಮೆಸೇಜನ್ನು ಕಳಿಸಿದರು. ಈ ನಮ್ಮ ಚಕ್ರಗಳನ್ನು ಆಕ್ಟಿವೇಟ್, ನಮ್ಮ ಸಪ್ತ ಚಕ್ರಗಳನ್ನು ಆಕ್ಟಿವೇಟ್ ಯಾವ ರೀತಿ ಮಾಡ್ಕೊಬೇಕು ಗುರುಗಳೇ? ಒಂದು ಧ್ಯಾನ, ಕೆಲವರು ಹೇಳ್ತಿರ್ತಾರೆ ಧ್ಯಾನ ಮಾಡ್ಕೊಳೋದ್ರಿಂದ ಮಾಡ್ಕೊಬೋದು, ತಪಸ್ ಮಾಡೋದ್ರಿಂದ ಮಾಡ್ಕೊಬೋದು, ಪೂಜೆ ವಿಧಾನಗಳಿಂದನೂ ಕೂಡ ಮಾಡ್ಕೊಬೋದು ಅಂತ. ನಮ್ಮ ಆಯುರ್ವೇದಿಕ್ ಪದ್ಧತಿಯಲ್ಲೂ ಕೂಡ ಔಷಧಿ ಮುಖಾಂತರ ಆಕ್ಟಿವೇಟ್ ಮಾಡ್ಕೊಳ್ತಕ್ಕಂಥ ಪದ್ಧತಿ ಕೂಡ ಇದೆ ಅಂತ ಖಚಿತಪಡಿಸೋದಕ್ಕೆ ಈ ಗಿಡನೇ ಸಾಕ್ಷಿ. ಇದು ಯಾವ ರೀತಿ ಗುರುಗಳೇ? ಅದಕ್ಕೆ ನೋಡಿ ಇದನ್ನು ಚಕ್ರಮುನಿ ಅಂತಕ್ಕಂಥದ್ದು. ಚಕ್ರಮುನಿ ಯಾವ ರೀತಿ ಆಕ್ಟಿವೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮಲ್ಲಿ 7 ಚಕ್ರಗಳಿದಾವೆ, ಸಪ್ತ ಚಕ್ರಗಳು ಅಂತಿದೆಯೋ ಅವನ್ನ ಸಂಪೂರ್ಣವಾಗಿ ಆಕ್ಟಿವೇಟ್ ಮಾಡುತ್ತೆ. ಅದು ಹೇಗೆ ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದೊಂದು ಎಲೆ, ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಒಂದೊಂದು ಎಲೆ ತಿನ್ನೋದ್ರಿಂದ ಆ ಸಪ್ತ ಚಕ್ರಗಳು ಅಂತ ಏನು ಹೇಳ್ತೀವಿ ನಾವು, ಸಂಪೂರ್ಣ ಆಕ್ಟಿವೇಟ್ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಇದರಿಂದ ಏನಾದರೂ ಅಡ್ಡ ಪರಿಣಾಮ ಇದೆಯಾ ಗುರುಗಳೇ? ದಿನ ತಿನ್ನೋದ್ರಿಂದ ಯಾರು ಬೇಕಾದರೂ ತಿನ್ಬೋದಾ? ಯಾವ ವಯಸ್ಸಿನವ್ರು ಬೇಕಾದರೂ ತಿನ್ಬೋದಾ? ಯಾವ ರೋಗಿಗಳು ಬೇಕಾದರೂ ತಿನ್ಬೋದಾ ಅಂತ ಕೇಳ್ಬೋದು. ಸಂಪೂರ್ಣವಾಗಿ ಇದರಿಂದನೂ ಕೂಡ ಅಡ್ಡಿ ಪರಿಣಾಮ ಖಂಡಿತವಾಗಿ ಇದೆ. ಯಾವ್ಯಾವ ರೀತಿ ಆಗಿದ್ರೆ ಆಯುರ್ವೇದಿಕಲ್ಲಿ ಅಡ್ಡ ಪರಿಣಾಮ ಇಲ್ಲ ಅಂತ ಹೇಳ್ತಾರೆ, ನೀವೇನು ಗುರುಗಳು ಆಯುರ್ವೇದಿಕಲ್ಲಿ ಅಡ್ಡ ಪರಿಣಾಮ ಇದೆ ಅಂತ ಹೇಳ್ತೀರಾ? ಸಂಪೂರ್ಣವಾಗಿ ಆಯುರ್ವೇದಿಕಲ್ಲೂ ಅಡ್ಡ ಪರಿಣಾಮ ಇದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ. ಯಾಕೆ ಅಂತ ಹೇಳಿದ್ರೆ, ಇದೇನು ಅಡ್ಡ ಪರಿಣಾಮ ಬೀರಿಸುತ್ತೆ ಇದನ್ನು ಉಪಯೋಗಿಸೋದ್ರಿಂದ? ಪ್ರತಿನಿತ್ಯ ನೀವು ನೋಡಿದ್ರೆ ಚಕ್ರಗಳು ಆಕ್ಟಿವೇಟ್ ಆಗ್ತವೆ ಅಂತ ಹೇಳ್ತೀರಾ, ತಿನ್ನೋದ್ರಿಂದ ಅಡ್ಡ ಪರಿಣಾಮ ಬೀರ್ತದಂತನೂ ಕೂಡ ಹೇಳ್ತಿದ್ದೀರಾ. ಅದು ಯಾಕೆ? ಯಾಕೆ ಅಂತ ಹೇಳಿದ್ರೆ ಅದು ಪ್ರಮಾಣಗಳು ಅಂತಕ್ಕಂಥದ್ದು ಇರುತ್ತೆ. ಪ್ರಮಾಣಗಳು ಅದನ್ನ ಪಾಲನೆ ಮಾಡಿಕೊಂಡೇ ನೀವು ತಗೊಬೇಕಾಗ್ತದೆ. ಎಷ್ಟು ಪ್ರಮಾಣ ತಗೊಬೇಕಪ್ಪ ಅಂತ ಹೇಳಿದ್ರೆ, ಸುಮಾರು ಒಂದು 20ರಿಂದ 25 ವರ್ಷ ಒಂದು ವಯಸ್ಸು ಉಳ್ತಕ್ಕಂಥವ್ರು ಅಂತ ಹೇಳಿದ್ರೆ, ಗಟ್ಟಿ ಮುಟ್ಟಾಗಿದ್ದೇನೆ, ಆರೋಗ್ಯದಲ್ಲಿ ಏನು ಸಮಸ್ಯೆಗಳಿಲ್ಲ ಅಂತ ಹೇಳಿದ್ರೆ, ಪ್ರತಿನಿತ್ಯ ಒಂದೊಂದು ಎಲೆ ತಗೊಳ್ತಕ್ಕಂಥದ್ದು, ಒಂದೊಂದು ಎಲೆ ತಗೊಬೇಕಾಗ್ತದೆ. ಅದು ಸುಮಾರು ಆ ವಯಸ್ಸು ಉಳ್ತಕ್ಕಂಥವ್ರು, ಗಟ್ಟಿ ಮುಟ್ಟಾಗಿದ್ದಾನೆ, ಏನೂ ಒಂದು ಅಡ್ಡ ಪರಿಣಾಮಗಳಿಲ್ಲ ಅಂತ ಹೇಳಿದ್ರೆ ತೊಗೊಬೋದು. ಇನ್ನು ಅದು ಸ್ಟ್ರಾಂಗ್ ಆಗ್ತದೆ, ದೇಹ ಕೂಡ ಸ್ಟ್ರಾಂಗ್ ಆಗ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ದೇಹದಲ್ಲಿ ವಿಟಮಿನ್ ಇನ್ಬ್ಯಾಲೆನ್ಸ್ ಆಗ್ತಿರುತ್ತೆ ಅಂತಲೂ ಕೂಡ ಹೇಳ್ತಿರ್ತಾರೆ. ನಮ್ಮ ದೇಹದಲ್ಲಿ ನಾವು ತಿಂತಕ್ಕಂಥ ಆಹಾರಗಳು ಮೈ ಹಿಡಿತಿಲ್ಲ, ಕೆಲವರು ಡಾಕ್ಟರ್ ಹತ್ರ ಹೋದ್ರೆ ನಾವು ಕೆಲವೊಂದು ರಿಪೋರ್ಟ್ಗಳು ಮಾಡಿಸಿ ಪರೀಕ್ಷೆಗಳ ಒಳಗಾದಾಗ ವಿಟಮಿನ್ B12 ಕಮ್ಮಿ ಇದೆ, ನಿಮಗೆ ವಿಟಮಿನ್ ಇ ಕಮ್ಮಿ ಇದೆ, ವಿಟಮಿನ್ ಎ ಕಮ್ಮಿ ಇದೆ, ಹಲವಾರು ವಿಟಮಿನ್ಸ್ಗಳು ಕಮ್ಮಿ ಇದೆ ಅಂತಲೂ ಕೂಡ, ಕಬ್ಬಿಣಾಂಶಗಳು ಕಮ್ಮಿ ಇದೆ ಅಂತಲೂ ಕೂಡ ಹೇಳ್ತಿರ್ತಾರೆ. ಅದೆಲ್ಲ ಬ್ಯಾಲೆನ್ಸ್, ಅದನ್ನೆಲ್ಲ ಹತೋಟಿಯಲ್ಲಿ ಪಡಿಸ್ತಕ್ಕಂಥದ್ದೇ ಚಕ್ರಮುನಿ. ಪ್ರತಿನಿತ್ಯ ಯಾರು ಇನ್ಬ್ಯಾಲೆನ್ಸ್ ಆಗ್ತಿರುತ್ತೋ ವಿಟಮಿನ್ಸ್ ಅಂತಕ್ಕಂಥವ್ರು ಪ್ರತಿನಿತ್ಯ 2 ಎಲೆ ಸೇವನೆ ಮಾಡ್ತಕ್ಕಂಥ ಬಂದರೆ ಹತೋಟಿಗೆ ಬರುತ್ತೆ. ಹೆಚ್ಚಾಗಿ ಸೇವನೆ ಮಾಡಬೇಡಿ, ವೈದ್ಯರ ಸಲಹೆ ಪಡ್ಕೊಂಡು ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಉತ್ತಮ. ಇಲ್ಲ ಅಂತ ಹೇಳಿದ್ರೆ ವೈದ್ಯರ ಸಲಹೆ ಪಡ್ಕೊಂಡಿರಾ ಅಥವಾ ಇದ್ರ ಬಗ್ಗೆ ತಿಳ್ಕೊಂಡಿರಾ ಸೇವನೆ ಮಾಡಿದ್ರೆ ಅಡ್ಡು ಪರಿಣಾಮ ಖಚಿತವಾಗಿ ಇರ್ತದೆ. ಹುಷಾರಾಗಿ ಜೋಪಾನವಾಗಿ ನೋಡಿ ತಗೊಳ್ಳಿ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀರಿ. ಇವತ್ತು ಚಕ್ರಮುನಿಯನ್ನು ಪರಿಚಯ ಮಾಡಿಸ್ತಾ ಮುಂದೆ ಇನ್ನೂ ಯಾವ್ಯಾವ ವಿಶೇಷವಾಗಿರ್ತಕ್ಕಂಥ ಒಂದು ಗಿಡಮೂಲಿಕೆಗಳನ್ನು ಪರಿಚಯ ಮಾಡ್ತೀರಿ, ಅದು ಪರಿಣಾಮ ಏನು, ಅದು ಯಾವ ರೀತಿ ಒಂದು ನಮ್ಮ ದೇಹದ ಮೇಲೆ ನಾವು ಪ್ರಯೋಗ ಮಾಡ್ಕೊತಕ್ಕಂಥದ್ದು, ಯಾವ್ಯಾವ ರೀತಿ ಯಾವ್ಯಾವ ಕಾಯಿಲೆಗೆ ಏನೇನು ಗಿಡಮೂಲಿಕೆಗಳನ್ನು ಉಪಯೋಗಿಸ್ಬೋದು ಅಂತ ಈ ಕಾರ್ಯಕ್ರಮ ನೋಡ್ತಾ ಇರಿ. ಅದಕ್ಕೆ ಸರಾಗವಾಗಿ ಗಿಡಗಳನ್ನು ಕೂಡ ಪರಿಚಯ ಮಾಡಿಸ್ತಾ, ಆ ಮೂಲಿಕೆಗಳನ್ನು ಕೂಡ ಪರಿಚಯ ಮಾಡಿಸಿ ಅದನ್ನು ಉಪಯೋಗಿಸ್ತಕ್ಕಂಥ ವಿಧಾನಗಳು ತಮಗೆ ತಿಳಿಸ್ತಾ ಹೋಗ್ತಾ ಇರ್ತೀವಿ. ನಮಸ್ಕಾರ.